ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಯನ್ನು ಕೇಳಿದ್ದೀರಿ. ಹೆಣ್ಣು ಸಮಾಜದ ಕಣ್ಣಾಗಿ, ಸಂಸಾರಕ್ಕೆ ಭಾಗ್ಯದ ಬೆಳಕಾಗಿ, ಬದುಕನ್ನು ಕಟ್ಟಿಕೊಡುವಂತಹ ಹಲವು ಹೊತ್ತು ಮಹಿಳೆಯರ ಯಶೋಗಾಥೆಗಳನ್ನು ಕೇಳಿದ್ದೀರಿ. ಅಂತಹ ಅವರಲ್ಲಿ ವೃತ್ತಿಯೇ ಬೇರೆಯಾಗಿದ್ದು ಪ್ರವೃತ್ತಿಯಿಂದ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ಲೇಖನಿಯನ್ನು ಹಿಡಿದು ಸಾಹಿತ್ಯದ ಕೃಷಿ ಮಾಡಿದಂತಹ ಅನೇಕ ಜನ ಸಹೋದರಿಯರು, ಕವಿಯತ್ರಿಯರು ನಮ್ಮೊಟ್ಟಿಗಿದ್ದಾರೆ. ಅಂತೆಯೇ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸುಮಾರು 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಬದುಕಿನ ಜೊತೆಯಲ್ಲಿ ಒಂದಷ್ಟು ಕಾವ್ಯವನ್ನು ಕಟ್ಟುವ ಕಾಯಕದಲ್ಲಿ ನಿರತರಾಗಿರುವಂಥ ಆತ್ಮೀಯ ಸಹೋದರಿಯಾದಂಥ ನಿರ್ಮಲಾ ಭಾರದ್ವಾಜ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್, ತಾವು ಈ ಹೊತ್ತಿನ ಸಮಾಜದಲ್ಲಿ ಒಂದಷ್ಟು ವೈಜ್ಞಾನಿಕತೆ, ಆಧುನಿಕ ಯುಗದಲ್ಲಿ ಮನೆಯಲ್ಲಿದ್ದರೆ ಸಾಕು, ದುಡಿಮೆ ಬೇಡ ಅನ್ನುವ ದಿನಮಾನಗಳಲ್ಲಿ ನಿಮ್ಮನ್ನು ಒಂದು ಸರ್ಕಾರಿಯ ಶಿಕ್ಷಕಿಯಾಗಿ ಕಳಿಸಿ ನಿಮಗೆ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಂತಹ ದಿನಮಾನಗಳನ್ನು, ನಿಮ್ಮ ಬಾಲ್ಯದ ಬದುಕನ್ನು ಕಟ್ಟಿಕೊಂಡ ಬಗೆಯನ್ನು ಒಂದಷ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿನೇ ಪ್ರೇರಣೆ ಅಂತೀವಿ. ನಮ್ಮ ಮನೆಯಲ್ಲಿ ಅಕ್ಕಂದರು, ಅಣ್ಣಂದರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿದ್ರು ಸರ್. ಚಿಕ್ಕನಿಂದಲೂ ಹೊಡೆದೆ ನಾನು, ಆಟದಲ್ಲಾಗಲಿ, ಮತ್ತು ನೃತ್ಯದಲ್ಲಿ, ಮತ್ತು ಗೇಮ್ ಆಟ ಆಡ್ತೀವಿ, ಮತ್ತು ಭಾಷಣ, ಆಶುಭಾಷಣ ಸ್ಪರ್ಧೆ ಯಾವುದನ್ನ ಆಗಲೇಳು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಹುರಿದುಂಬು ಸರ್. ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋರು, ಬೆನ್ನು ತಟ್ಟಿ ಕಳ್ಸೋರು. ಅದೇ ನಮಗೆ ಒಂಥರ ಸ್ಫೂರ್ತಿ ಆಯಿತು. ಆಮೇಲೆ ನಾನು ಶಿಕ್ಷಕಿಯಾಗಿ ಮುಂದೆ ಸೇರ್ಕೊಂಡಾದ್ಮೇಲೆ ಮಕ್ಕಳಿಗೂ ನಾನು ಅದನ್ನ ಮಕ್ಕಳನ್ನ ಅದೇ ಹಾದಿಯಲ್ಲೇ ತಂದೆ. ಅಂದ್ರೆ ವಿದ್ಯೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಬೆಂಬಲ. ಹೌದು, ಆ ಬೆಂಬಲ ಕೊಡ್ತೀವಿ. ಆ ಬೆಂಬಲ ಅದರಿಂದ ಮಕ್ಕಳನ್ನ ಹಂಗೆ ಬೆಳೆಸ್ಕೊಂಡೇ ಬಂದೆ ನಾನು. ಮಕ್ಕಳಲ್ಲೂ ಸಹ ಅಷ್ಟೇ. ನಾನು ಸಾಹಿತ್ಯದ ಏನಿದೆಯೋ ಅದು ಕನ್ನಡ ಭಾಷೆ ಬಗ್ಗೆ ಆಗಲಿ, ದೇಶ ಪ್ರೇಮದ ಬಗ್ಗೆ ಆಗಲಿ, ನಾಡಿನ ಬಗ್ಗೆ ಆಗಲಿ, ಆಮೇಲೆ ನೆಲ ಜಲ ಅದ್ರ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಬೇಕು. ಅದು ಬೇಕು ಅಂತಲೇ ನಾವು ಮಕ್ಕಳಿಗೆ ಆ ಆಟದಿಂದನೂ ಕಲಿಸ್ತೀವಿ, ಹಾಡಿನಿಂದಲೂ ಕಲಿಸ್ತೀವಿ. ಆಮೇಲೆ ಸಣ್ಣ ವಚನಗಳು, ಕತೆ ಹೇಳುವ ಮೂಲಕ. ಅಲ್ಲ, ನೀವೆದನ್ನೆಲ್ಲ ಕಲಿಸ್ತೀರಿ. ಒಬ್ಬ ಪೋಷಕನಾಗಿ ನಾನು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನನ್ನ ಮಗ 100% ಮಾತ್ರ ಮಾರ್ಕ್ಸ್ ತೆಗಿಬೇಕು, ಈ ಮೇಡಮ್ ಅವರೇನು ಅದು ಕಲಿಸ್ತಾರೆ ಇದು ಕಲಿಸ್ತಾರೆ ಅನ್ನುವಷ್ಟು ಅಪಾದ ಮಾಡುವಂಥ ದಿನಮಾನಗಳಲ್ಲಿ ನೀವು ಸಾಹಿತ್ಯ, ಪಠ್ಯೇತರ ಚಟುವಟಿಕೆಗಳ ಮೂಲಕನೂ ಸಹ ವ್ಯಕ್ತಿತ್ವ ಹಿರಿದಾಗುತ್ತೆ ಅಂತ ಕಂಡುಕೊಂಡ ಬಗೆ ಹೇಗೆ? ಬರೇ ಅಂಕಗಳಿಂದಲೇ ನಾನು ಗೆಲ್ತೀನಿ ಅನ್ನೋದು ಸುಳ್ಳು ಸರ್. ಏನು ಅಂಕಗಳು ಇರಬೇಕು, ಬಟ್ ಸಹಪಠ್ಯ ಅಂದರೆ ಈಗ ಮೌಲ್ಯ ಶಿಕ್ಷಣ ಅಂತ ಒಂದು ಇರಬೇಕು. ಅದಿದ್ರೇನೆ ಮಕ್ಕಳಿಗೆ ಬರೋದು. ಒಂದು ಸಂಸ್ಕಾರ ಅಂತ ಇರಬೇಕು. ಮಕ್ಕಳು ಎಲ್ಲ ಅಂಕಗಳು ತೆಗ್ದಿರ್ತಾರೆ, ಯಾರನ್ನ ಬಂದರೆ ಬನ್ನಿ ಕುತ್ಕೊಳ್ಳಿ ಅನ್ನೋ ಇದಿರಲ್ಲ, ಹೇಳ್ತೀವಲ್ಲ. ಒಂದು ಸಂಸ್ಕಾರ ಬೇಕು. ಅವರು ಮತ್ತೆ ಹಿರಿಯರಿಗೆ ಗೌರವಿಸೋದು, ಕರೆಯೋದು, ಕೂತ್ಕೊಳ್ಳೋದು, ಮತ್ತು ಅವರು ದೇಶದಲ್ಲಿ ಒಂದು ಒಳ್ಳೆ ಪ್ರಜೆ ಆಗಬೇಕು ಅಂದರೆ ಬರೇ ಮೌಲ್ಯ ಶಿಕ್ಷಣ ಖಂಡಿತ ಬೇಕು. ಅಂದ್ರೆ ನೀವು ಹೇಳೋದು ಶಾಲೆ ಬರೇ ಅಂಕವನ್ನು ಗಳಿಸುವ ಫ್ಯಾಕ್ಟರಿ ಅಲ್ಲ, ಒಂದಷ್ಟು ಬದುಕನ್ನು ಕಟ್ಟಿಕೊಡುವಂತ ಒಂದು ಕೇಂದ್ರ ಅನ್ನುವಂತ ಬಲವಾದ ನಂಬಿಕೆ ನಿಮ್ದು. ಹೌದು. ಈಗ ನೀವು ವಿದ್ಯಾರ್ಥಿಗಳ ಜೊತೆಯಲ್ಲಿ ಪಾಠವನ್ನು ಮಾಡಿ, ಮನೆ ಕೆಲಸವನ್ನು ಮಾಡಿಕೊಂಡು, ಮತ್ತಷ್ಟು ಸಂಬಂಧಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಒಂದಷ್ಟು ಪದಗಳನ್ನು ಕಟ್ಟಬೇಕು, ಕವನ ಬರಿಬೇಕು ಅಂತ ನಿಮಗೆ ಮೂಡಿದ್ದು ಹೇಗೆ? ನಾನು ಹಿರಿಯೂರಲ್ಲಿದ್ದಾಗ ಸ್ವಲ್ಪ ವರ್ಷಗಳ ಕೆಳಗೆ, ಆಗ ನಮ್ಮ ಮನೆ ಹತ್ರನೇ ದಯಾ ಪುತೂರ್ಕರ್ ಅಂತ ಇದ್ದಾರೆ ಸರ್, ಚಿನ್ಮಲಾದ್ರಿ ಸಾಹಿತ್ಯ ಈಗ ವೇದಿಕೆ, ನಮ್ಮದೇ ವೇದಿಕೆ. ಅವರು ಸಾಕಷ್ಟು ಕತೆ ಕವನಗಳು ಬರಿತಾ ಇದ್ರು. ಈ ಕತೆ ಅಂದ್ರೇನು, ಕವನ ಅಂದ್ರೇನು, ಚುಟಕ ಅಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ. ಅದು ಹೆಂಗೆ ಬರೀತಾರೆ, ಹೆಂಗೆ ಅಷ್ಟು ಪ್ರಸಿದ್ಧ ಆಗಿದ್ರು ಅವರಂತೂ. ಆಗ ನಾನು ಕೇಳ್ತಾ ಇದ್ದೆ, ಇದು ಹೆಂಗೆ ಬರೀಬೇಕು, ಯಾವ ರೀತಿ ಅಂತ. ಅವ್ರು ಹೇಳ್ತಾ ಇದ್ದು, ನಮ್ಮ ಭಾವನೆಗಳನ್ನು ಬರಹ ರೂಪದಲ್ಲಿ ತರೋದೇ ಅಕ್ಷರದ ಮೂಲಕ, ಪದಗಳ ಮೂಲಕ ಬರೆಯೋದು. ನಮ್ಗೇನು ಅನ್ಸುತ್ತೆ ಅದು ಬರೆಯೋದು. ಅವು ಯಾವುದೋ ಒಂದು ವಸ್ತು ಇರುತ್ತೆ, ಇಲ್ಲ ಹಾಗೆ ಬರೀತಾನೆ ಇದ್ರೇನೆ ಬರುತ್ತೆ, ನೀನು ಪ್ರಯತ್ನ ಪಡು ಅಂತ ಹೇಳೋರು. ಆಮೇಲೆ ಯಾವುದೋ ಒಂದು ವಸ್ತು ಹೇಳೋರು, ಇದ್ರ ಬಗ್ಗೆ ಸುಮ್ಮನೆ ಬರೀ ಗೀಚು ಅದು
ಎಲ್ಲಿ ತಪ್ಪಾಗುತ್ತೆ ತಿದ್ದುತ್ತೀವಿ ಅಂತ ಹೇಳೋರು. ನನಗೆ ಆ ರೀತಿ ಪ್ರೋತ್ಸಾಹ ಕೊಟ್ಟಿದ್ದು ಅಂದ್ರೆ ದಯಾಪುತ್ತೂರ್ಕರ್. ಅದ್ ನಾವು ಮರೆಯೋದು ಇಲ್ಲ. ಅದು ಆ ಸಾಹಿತ್ಯ ವೇದಿಕೆಯಲ್ಲಿ ನಾವು ಸದಸ್ಯರು. ಪ್ರತಿಯೊಬ್ಬರ ಯಾವುದೋ ಒಂದು ಏಳಿಗೆ ಹಿಂದೆ ಮತ್ತೊಬ್ಬರ ಸಹಕಾರ ಇದ್ರೆ ಬೆಳೆಯೋದಿಕ್ಕೆ ಬಹಳ ಸ್ಫೂರ್ತಿ ಆಗುತ್ತೆ. ಅದು ಒಂದೇ ಅಲ್ಲ, ಮನೆಯಲ್ಲೂ ಅಷ್ಟೇ, ಈಗಲೂ ಅಷ್ಟೇ. ನಮ್ಮ ಅಕ್ಕಂದ್ರು, ಅಣ್ಣಂದ್ರು, ನಮ್ಮ ಗಂಡ, ನಮ್ಮ ಮಕ್ಕಳು ಎಲ್ಲದಕ್ಕೂ ಬೆಂಬಲವಾಗಿ ನಿಂತ್ಕೊಂತಾರೆ, ಬೆನ್ ತರ್ತಾರೆ. ಆದ್ರಿಂದನೇ ನಾವು ಸ್ವಲ್ಪ ಈ ಕವನ, ಕತೆ, ಲೇಖನ ಬರೆಯಕ್ಕೆ. ಅಂದ್ರೆ ನಿಮ್ಮ ಮನೆಯವರು ಸುಗಂಧರಾಜು ಅನ್ನುವಂಥವ್ರು ವ್ಯಾಪಾರೋದ್ಯಮಿಗಳಾಗಿದ್ದುಕೊಂಡು, ಹೌದು ಸರ್, ನಿಮ್ಮನ್ನ ಒಬ್ಬ ಶಿಕ್ಷಕಿಯಾಗಿ ನೋಡದೆ ಒಬ್ಬ ಕವಿಯತ್ರಿಯಾಗಿ ನೋಡ್ಬೇಕು, ಅಥವಾ ಒಂದು ವೇದಿಕೆ ಮೇಲೆ ಮೈಕ್ ಹತ್ರ ನಿಂತು ಮಾತಾಡಿ ಅಲ್ಲಿ ಬೇಷ್ ಅಂತ ಚಪ್ಪಾಳೆ ತಡೆದ ಖುಷಿ ಪಟ್ಟ ದಿನಗಳು ತುಂಬಾ ಇದೆ ಸರ್, ತುಂಬಾ ಇದೆ. ಎಲ್ಲ ಕಡೆನೂ ಅಷ್ಟೇ. ಈಗಲೂ ನಾನು ಮಕ್ಳು ಆದ್ಮೇಲೆ PUC ಮಾಡ್ಕೊಂಡು, ಆಮೇಲೆ TCH ಮಾಡ್ಕೊಂಡು, ಆಮೇಲೆ ಟೀಚರ್ ಆಗಿದ್ಮೇಲೂ ಸಹ ನಮ್ಮ ಮನೆಯವ್ರು ಪ್ರತಿಯೊಂದಕ್ಕೂ ಸಪೋರ್ಟ್ ಇದ್ರು. ಆಮೇಲೆ ಮಕ್ಕಳು ಸಹ ಹಂಗೆ ಸಪೋರ್ಟ್ ಅಲ್ಲ. ಬಹಳಷ್ಟು ಜನ ಹೆಣ್ಮಕ್ಳದ್ದು ಒಂದು ಪ್ರಶ್ನೆ ಇದೆ ಮೇಡಮ್, ನಮ್ಮ ಮನೆಯವ್ರು ಸಪೋರ್ಟ್ ಮಾಡಲ್ಲ, ಬರೀ ಮನೆ ಕೆಲಸ ಮಾಡು, ನನಗೆ ಸಪೋರ್ಟ್ ಮಾಡು, ಮಕ್ಕಳನ್ನೇರು, ಇನ್ಯಾಕೆ ನೀನು ನೌಕರಿ ಅನ್ನೋ ದಿನಮಾನದಲ್ಲಿ ನಿಮ್ಮ ಮನೆಯವ್ರು ಈ ರೀತಿ ಕಳಿಸೋದಕ್ಕೆ ಅವ್ರಿಗೆ ಏನು ಸ್ಫೂರ್ತಿ ಅಂದ್ರೆ ಫಸ್ಟು ನಮ್ಮಲ್ಲಿ ತಾಳ್ಮೆ ಇರಬೇಕು. ಒಂದು, ಆ ತಾಳ್ಮೆ, ಹೊಂದಾಣಿಕೆ ಎರಡು ಇತ್ತು ಅಂದ್ರೆ ನಾವು ಸಹ ಅವರಲ್ಲಿ ಹೊಂದಾಣಿಕೆ ಆಗಬೇಕು. ನಮ್ಮಲ್ಲಿ ಸಹ ಅವರಲ್ಲಿ ಏನೇ ಕೆಲಸ ಕಾರ್ಯಕ್ಕೂ ಸಹ ನಮ್ಮ ಸಹಕಾರನೂ ಇರಬೇಕು, ಅವ್ರ ಸಹಕಾರನೂ ಇರಬೇಕು. ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕು, ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮನ್ನ ಇವತ್ತು ಒಂದು ಒಳ್ಳೆ ಹೆಣ್ಣಾಗಿ, ಒಂದು ಶಿಕ್ಷಕಿಯಾಗಿ, ಒಂದು ಈ ಜವಾಬ್ದಾರಿ ತಗೊಂಡು ನಮ್ಮ ಈ ಸ್ಥಾನಕ್ಕೆ ನಿಲ್ಸಿದ್ದಾರೆ ಅಂದ್ರೆ ಅವ್ರನ್ನ ಮರೆಯಂಗೇ ಇಲ್ಲ ಸರ್. ಜೀವಮಾನದಲ್ಲಿ ನಾವು ಮರಿಬಾರ್ದು. ಈ ತರದ ಧನ್ಯತಾ ಭಾವ ಪ್ರತಿಯೊಬ್ಬರಲ್ಲಿ ಬಂದ್ರೆ ಬಹುಶಃ ಸಂಸಾರದಲ್ಲಿ ಸುಮಧುರ ಬಾಂಧವ್ಯ ಕ್ಷಣಗಳು ಇರ್ತವೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನೀವು ಕವನ ಕಟ್ಟಿದ ಬಗ್ಗೆ ನೀವು ಅನೇಕ ಪ್ರಶಸ್ತಿಗಳನ್ನ ಮತ್ತೊಂದನ್ನು ಪಡ್ಕೊಂಡದ್ದು ಅದೆಲ್ಲವನ್ನ ಕೇಳಿದ್ದೇನೆ. ಹಾಗಾದ್ರೆ ನೀವು ಬರೆದಂತಹ ನಿಮ್ಮ ಮೆಚ್ಚಿನ ಒಂದು ಗೀತೆಯನ್ನ ಅಥವಾ ಒಂದು ಕವನವನ್ನು ಈಗ ವಾಚನ ಮಾಡಿ. ಈ ಕವನದ ಶೀರ್ಷಿಕೆ ರೈತ ಬಾಂಧವರು. ಓಕೆ. ಇರಲಿ ಒಬ್ಬನೇ ಒಬ್ಬ ಮುಖಂಡ ನಮ್ಮ ನಾಡಿನ ರೈತ ಬಾಂಧವರಿಗೆ. ರೈತರ ನೋವು ನೀಗಿಸಿ, ರೈತರ ಕಷ್ಟಕ್ಕೆ ಸ್ಪಂದಿಸಿ, ರೈತರಲ್ಲಿ ಒಗ್ಗಟ್ಟು ಮೂಡಿಸುವವನು ನಿಜವಾದ ಮುಖಂಡ. ದಿಕ್ಕು ತಪ್ಪಿಸಬೇಡಿ ರೈತರನ್ನು, ಮರೆಮಾಚಬೇಡಿ ಸತ್ಯವನ್ನು. ಆಗೋದು ಬೇಡ ರೈತನೊಬ್ಬ ಮೂರು ಬಾಗಿಲು. ತುಳಿಯಬೇಡಿ ಮುಗ್ಧರನ್ನು, ಒಡೆಯಬೇಡಿ ಒಗ್ಗಟ್ಟನ್ನು. ಅನ್ನದಾತ ಕಣ್ರಿ ಮೋಸ ಕಾಣೆ ಕಪಟ ಕಾಣೆ ಶ್ರಮಜೀವಿ ಕಣ್ರಿ. ಬಾ ಉಣ್ಣು ಎನ್ನುವ ಏಕೈಕ ಭಾವನ ಜೀವಿ ನಮ್ಮ ನೇಗಿಲ ಒಡೆಯ. ರೈತರೇ ಎಚ್ಚರ, ಮಾಹಿತಿ ಯಾವುದೇ ಇರಲಿ ವಿಮರ್ಶಿಸಿ ವಿಚಾರಿಸಿ ಮುನ್ನಡೆಯಿರಿ. ಧನ್ಯವಾದಗಳು. ಬಹುಶಃ ರೈತ ಅಂದ ತಕ್ಷಣ ಮುರಿಯೋ ದಿನಮಾನಗಳಲ್ಲಿ ಆ ಕವನ ಓದ್ತಾ ನೀವು ಒಂದಷ್ಟು ಭಾವಾವೇಶಕ್ಕೊಳಗಾದ್ರಿ. ಯಾಕೆ ರೈತ ನಿಮಗೆ ಆಗ ಒಂದು ಭಾವನೆ ಹುಟ್ಟೋದಿಕ್ಕೆ ಕಾರಣ ಆಗ್ತಾನೆ? ರೈತ ತುಂಬಾ ಕಷ್ಟಪಡ್ತಾನೆ ಸರ್. ಈಗ ನಮ್ಮ ಬೆನ್ನೆಲುಬು ಬಂದ್ರೇ ರೈತ. ಅವನು ಅಷ್ಟು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಎಲ್ಲ ಮಾಡ್ತಾನೆ, ಅವನಿಗೆ ಏನೂ ಸಿಗಲ್ಲ ಸರ್. ಮತ್ತೆ ಇಲ್ಲಿ ಮಧ್ಯವರ್ತಿಗಳು ಅವ್ನು ಬೆಳೆ ತಗೊಂಡೋದ್ರೆ ಅಲ್ಲಿ ಪೂರ್ಣ ಸಿಗಲ್ಲ, ಬೆಲೆಗೂ ಸಿಗಲ್ಲ. ಇಲ್ಲಿ ಮಧ್ಯವರ್ತಿಗಳು ಚೆನ್ನಾಗಿ ಬಿಲ್ಡಿಂಗ್ ಕಟ್ಕೊಂಡು ಅವ್ರು ಬಾಳ್ತಾರೆ ಹೊರತಾಗಿ ರೈತ ಎಷ್ಟೋ ಸಾಲ ಮಾಡ್ಕೊಂಡು ನೇಣು ಹಾಕೊಂಡು ಕುಟುಂಬನೇ ಹಾಳಾಗೋಗುತ್ತೆ. ರೈತರಿಗೆ ಎಷ್ಟು ಅನ್ಯಾಯ ಆಗ್ತಿದೆ, ಆ ನೋವು ತಡಿಲಾರ್ದೆ ಅದೇ ನಮ್ಗೆ ಆ ಭಾವನೆನೇ. ನಿಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ರೈತರಿಗೆ ನಾವು ಬೆಂಬಲಿಸಬೇಕು, ಬೆನ್ನೆಲುಬಾಗಿ ನಿಂತ್ಕೋಬೇಕು, ಅವರು ಬದುಕಿಗೆ ಒಂದಷ್ಟು ಊರುಗೋಲು ಆಗ್ಬೇಕು, ಪ್ರತಿಯೊಬ್ಬರು ಜಾಗೃತರಾಗಬೇಕು ಅನ್ನೋದು ಬಹಳ ಸಂತೋಷದ ವಿಷಯ ಮೇಡಮ್. ಮತ್ತೊಂದು ಕವನವನ್ನು ವಾಚನ ಮಾಡಿ. ಈ ಕವನ ಶೀರ್ಷಿಕೆ ದಾರಾ ಬೇಂದ್ರೆ. ಅಂಬಿಕೆ ತಾನಯ್ಯ ದತ್ತ ನಾಮಾಂಕಿತರೆ, ಶ್ರೀಮಾನ್ ಶ್ರೀ ರಾಮಚಂದ್ರ ಸುತರೆ, ಶ್ರೀಮತಿ ಅಂಬಾಮಾತೆಯ ಪುತ್ರರೇ, ಜಗವಿಖ್ಯಾತ ದಾರಾ ಬೇಂದ್ರೆಯರೇ. 4 ತಂತಿಯ ಸರದಾರ, 4 ದಿಕ್ಕಿಗೂ ನಿನ್ನದೇ ದರ್ಬಾರ. ಮಾತಿನ ಮಾಂತ್ರಿಕತೆಯ ದಿಲ್ದಾರ, ಹಪ್ಪಟ ಭಾರತೀಯ ಗಾರುಡಿಗ. ಕುರುಡ ಕಾಂಚನ ಕುಣಿಸಿದ ಧೀರ, ಯುಗ ಯುಗಾದಿಯಲ್ಲೂ ನಿನ್ನದೇ ಸಾರ. ಭಾರತ ಪದ್ಮಶ್ರೀ ಪ್ರಶಸ್ತಿಯ ಒಡೆಯ,
ನಾಲ್ಕು ತಂತಿಗೆ ಮುಡುಪಾಯ್ತು ಜ್ಞಾನಪೀಠ ಪ್ರಶಸ್ತಿಯ ಸಾಹುಕಾರ. ನೊಂದು ಬೆಂದ್ರೆ ಬೇಂದ್ರೆಯಾಗು, ನಸು ನಕ್ಕರೆ ನಕ್ಷತ್ರವಾಗು, ಛಲವಿದ್ದರೆ ಸಾಧಕನಾಗು, ಈ ನಾನುಡಿಯ ದಿಗ್ಗಜನಾಗು. ಧನ್ಯವಾದ. ಧನ್ಯವಾದ. ಅಂದರೆ ಕನ್ನಡ ನಾಡಿನ ಜ್ಞಾನಪೀಠ ಪುರಸ್ಕೃತ ವರಕವಿ ಬೇಂದ್ರೆಯವರ ಕುರಿತಾದ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಲ್ಲದೆ ನಿಮಗೆ ಕವಿಗೋಷ್ಠಿಗಳಲ್ಲಿ ಅಥವಾ ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಪ್ರಶಸ್ತಿ ಅಥವಾ ಬಹುಮಾನ ತಂದು ಕೊಟ್ಟ ಕವನ ಯಾವುದಮ್ಮ? ಮೊನ್ನೆ ಆಕಾಶವಾಣಿಯಲ್ಲಿ ಒಂದಿತ್ತು, Okay. ಅದು ಆಯ್ತು ಸಮಾನತೆ ಅಂತ. ಆಮೇಲೆ ಇಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯಲ್ಲಿ ನಿನ್ನೆ ನಡೀತು, ಅದು ಬಂತು. ರೋಟರಿ ಕ್ಲಬ್ನಲ್ಲಿ ಸಹ ನಡೀತು ಸರ್, ಅಲ್ಲೂ ಸಹ. ಓಕೆ, ನಿಮ್ಮ ಸಾಹಿತ್ಯ ಕೃಷಿ ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿ, ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ನಿಮ್ಮ ಕೈಕರ್ಯಕ್ಕೆ ಸದಾ ಎಲ್ಲರೂ ಬೆಂಬಲಿಸಲಿ, ನಿಮ್ಮ ಕುಟುಂಬದ ಆಯುರಾರೋಗ್ಯ ಭಾಗ್ಯ ಹೆಚ್ಚಲಿ ಅಂತೇಳಿ ಆಶಿಸ್ತಾ, ನಮ್ಮ ಬಿಸಿ ಸುದ್ದಿ ವಾಹಿನಿ ಬಳಗದ ನಮ್ಮ ಕರೆಗೆ ಹೋಗೊಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಧನ್ಯವಾದ. ಧನ್ಯವಾದ. ಪ್ರೇಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಧನ್ಯವಾದ.